ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನೋಡ್ತಾ ಇದ್ವಿ ನಾವು ಕ್ಲಾಸಸ್ಸಲ್ಲಿ ಕಂಟಿನ್ಯೂ ಏನಾಗ್ತಾ ಇತ್ತು, ರಿವಿಷನ್ ಕ್ಲಾಸಸ್ ಕಂಟಿನ್ಯೂ ಆಗ್ತಾ ಇತ್ತು. ಇವತ್ತೇನಿದೆ ಫೋರ್ತ್ ಕ್ಲಾಸ್, ರಿವಿಷನಲ್ಲಿ ಫೋರ್ತ್ ಕ್ಲಾಸ್ ಆದ LCM ಆ್ಯಂಡ್ HCF ಚಾಪ್ಟರ್ ನೋಡೋಣ. ಈಗ ಆಲ್ರೆಡಿ 3 ಚಾಪ್ಟರ್ ಅಪ್ಲೋಡ್ ಆಗಿದೆ. ಯಾವ್ಯಾವುದು? ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಆವರೇಜ್. ಈ 3 ಚಾಪ್ಟರ್ಗಳು ಆಲ್ರೆಡಿ ರಿವಿಷನ್ ಕ್ಲಾಸಸ್ ಅಪ್ಲೋಡ್ ಆಗಿದೆ. ಇದೇ ಯಾವುದು 4th ಚಾಪ್ಟರ್ ರಿವಿಷನ್ ಆಗಿದೆ, ಯಾವುದು LCM ಮತ್ತು HCF. ಓಕೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮ್ಗೇನಿದೆ ಸ್ಟಡಿಗೆ ಸಂಬಂಧಪಟ್ಟಂತೆ ಫ್ರೀ ಮೆಟೀರಿಯಲ್ ಸಿಗುತ್ತೆ. ಅಲ್ಲಿ ಡೈಲಿ ಕ್ಲಾಸಸ್ನ PDF ನಾವು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಮೊದಲನೇ ಕ್ವಶನ್ ಏನಿದೆ, 2 ಸಂಖ್ಯೆಗಳ ಅನುಪಾತ 4:5 ಆಗಿದ್ದರೆ ಆ ಸಂಖ್ಯೆಗಳ ಲಾಸಾಹ 80 ಆಗಿದ್ದರೆ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ ಮತ್ತು ಆ 2 ಸಂಖ್ಯೆಗಳ ಮೊತ್ತ ಮತ್ತು ಆ 2 ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ ಇಲ್ಲಿ ಜಸ್ಟ್ 1 ಕ್ವಶನ್, 4 ಉತ್ತರಗಳನ್ನು ಒಂದೇ ಕ್ವಶನ್ನಲ್ಲಿ ತೆಗಿಬೇಕು ನೀವು. ಈಗ ಮೊದಲು ನೋಡ್ಕೊತ ಹೋಗೋಣ. ಆಪ್ಷನ್ಸ್ ಕೂಡ ಹಾಗೇ ಇದೆ ನೋಡಿ, ಎಲ್ಲನೂ ಕೂಡ 4 ಇದೆ. ಈಗ ಏನು ಮಾಡೋಣ, ಮೊದಲು ನಾವು 2 ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. ಎಷ್ಟಿದೆ ಅನುಪಾತ? 4:5 ಇದೆ. 4:5. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ, ಆ 2 ಸಂಖ್ಯೆಗಳ ಲಾಸಾಹ LCM ಎಷ್ಟು ಹೇಳಿದ್ದಾರೆ? 80 ಅಂತ ಹೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಇವಾಗ? ಆ ಸಂಖ್ಯೆಗಳು ಯಾವುದು ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು. ಆ 2 ಸಂಖ್ಯೆಗಳು ಯಾವುದು, ಆ 2 ಸಂಖ್ಯೆಗಳು ಯಾವ್ಯಾವು ಅನ್ನೋದು ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ನಾವು ಅವಾಗ ಆ 2 ಸಂಖ್ಯೆಗಳ ಮೊತ್ತ ಮಾಡ್ಬೋದು. ಇನ್ನು ನೆಕ್ಸ್ಟ್ ಆ 2 ಸಂಖ್ಯೆಗಳ ವ್ಯತ್ಯಾಸ ತೆಗಿಬೋದು. ನಮಗೆ ಆ 2 ಸಂಖ್ಯೆಗಳು ಯಾವುದು ಅನ್ನೋದು ಗೊತ್ತೇ ಇಲ್ಲ ಅಂದರೆ ಎಲ್ಲಿ ಮೊತ್ತ ತೆಗಿತೀರಾ, ಎಲ್ಲಿ ವ್ಯತ್ಯಾಸ ತೆಗಿತೀರಾ ನೀವು. ಹಾಗಾಗಿ ಏನು ಮಾಡಬೇಕು, ಮೊದಲು ಆ 2 ಸಂಖ್ಯೆಗಳು ಯಾವ್ಯಾವುದು ಅನ್ನೋದನ್ನ ಮೊದಲು ಕಂಡುಹಿಡ್ಕೊಳ್ಳೋಣ ನಾವು. ಅದಾದಮೇಲೆ ನಾವು ಆ 2 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ, ಅದೆರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಯೋಣ. ಅದಾದಮೇಲೆ 2 ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು, ಅತಿ ಚಿಕ್ಕ ಸಂಖ್ಯೆ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಏನಿದೆ ಮೊದಲು, ಈಗ ನಮಗೆ ಆ 2 ಸಂಖ್ಯೆಗಳು ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ನಾವು? ಮೊದಲು ಇವಾಗ ಈ 2 ರೇಷೋಗಳು, ಈ 2 ಅನುಪಾತಗಳನ್ನ ಇಂಟು ಮಾಡ್ಕೋಬೇಕು. ಎಷ್ಟಾಗುತ್ತೆ? 4:5 ಅಂದರೆ ಎಷ್ಟಿದೆ? ಇವಾಗ ನಾವೇನು ಮಾಡಬೇಕು? 4 × 5 ಮಾಡಬೇಕು. 4 5 20 ಆಗುತ್ತೆ. ಓಕೆ, ಇದೊಂದು 0ಗೆ ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು? 2 1 2 4 8 ಆಗುತ್ತೆ. ಈಗ ನಾವು ಆ 2 ಸಂಖ್ಯೆಗಳು ಬೇಕು ಅಂದರೆ ಏನು ಮಾಡಬೇಕು? ಈ 4ರಿಂದ 2 ರೇಷೋನ ಇಂಟು ಮಾಡ್ಕೋಬೇಕು. ಯಾವ ಥರ? 4 × 4 ಮಾಡಿದರೆ ಎಷ್ಟು ಬರುತ್ತೆ? 16 ಬರುತ್ತೆ. ಇನ್ನು ನೆಕ್ಸ್ಟ್ ಯಾವುದಿದೆ ರೇಷೋದಲ್ಲಿ? 5 ಇದೆ. 4:5 4:5 ಮಾಡಿದರೆ ಏನು ಬರುತ್ತೆ? 4 5 20. ಆ 2 ಸಂಖ್ಯೆಗಳು ಯಾವುದು ಅನ್ನೋದು ನಮ್ಗೆ ಇವಾಗ ಸಿಕ್ತು, ಗೊತ್ತಾಯಿತು. ಯಾವ್ಯಾವುದು 2 ಸಂಖ್ಯೆಗಳು? 16 ಮತ್ತು 20. ಆ 16 ಮತ್ತು 20ರಿಂದ ನಾವು ಏನು ಮಾಡಬೇಕು ಇವಾಗ? ನೆಕ್ಸ್ಟು ಅತಿ ಚಿಕ್ಕ ಸಂಖ್ಯೆ. ಈ ರೇಷೋದಲ್ಲಿ ಯಾವುದಿದೆ ಮೊದಲು? ಚಿಕ್ಕ ಸಂಖ್ಯೆ 4 5ರಲ್ಲಿ 4 ಇದೆ. ಈಗ ನಮ್ಗೆ ಆನ್ಸರ್ ಅತಿ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ? ಈ 16 ಆಗುತ್ತೆ. ಇನ್ನು ನೆಕ್ಸ್ಟ್ ಅತಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? ರೇಷೋದಲ್ಲಿ ಯಾವ್ದು ದೊಡ್ಡದಿದೆ? 5 ಇದೆ. 4 × 5 ಮಾಡಿದಾಗ ನಮ್ಗೆ 20 ಬಂದಿದೆ. ಈ 20 ಏನಿದೆ ಇದು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಇನ್ನು ನೆಕ್ಸ್ಟು ಮೊತ್ತ ಕೇಳಿದ್ದಾರೆ. 2 ಸಂಖ್ಯೆ ಮೊತ್ತ ಎಷ್ಟಾಗುತ್ತೆ ಅಂತ ನೋಡೋದಾದರೆ 20 + 16 ಎಷ್ಟಾಗುತ್ತೆ? 20 + 16 36 ಆಗುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ ಏನಿದೆ, ಆ 2 ಸಂಖ್ಯೆಗಳ ವ್ಯತ್ಯಾಸ ಎಷ್ಟಾಗುತ್ತೆ? 20ರಲ್ಲಿ 16ನ್ನು ಮೈನಸ್ ಮಾಡಿದಾಗ 4 ಆಗುತ್ತೆ. ಯಾವ ಆಪ್ಷನ್ನಲ್ಲಿದೆ ಈ 16 20 36 4? ಮೊದಲನೇ ಆಪ್ಷನಲ್ಲಿದೆ, ಫಸ್ಟ್ನೇ ಆಪ್ಷನಲ್ಲಿದೆ. ಎಷ್ಟು? 16 20 36 ಮತ್ತು 4. ಓಕೆ, ನಿಮ್ಗೆ ಈ ಕ್ವಶನ್ ಇನ್ನೊಮ್ಮೆ ಬರೆದು ತೋರಿಸ್ತೀನಿ. ಯಾವ ಥರ ಅಂದರೆ 4 ಏನು ಈಗ ಉತ್ತರ ತೆಗೆದ್ವಿ ಅದನ್ನು ಒಂದೊಂದೇ ಆಗಿ ಮಾಡಿ ತೋರಿಸ್ತೀನಿ. ಯಾವ ಥರ ನೋಡಿ. ಇದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ಜಾಗ ಇಲ್ಲದ ಕಾರಣ ನಾನು ಆ ಥರ ಬರೆದೆ. ಈಗ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾನೆ, ಮೊದಲು ನಮಗೆ ಆ 2 ಸಂಖ್ಯೆಗಳು ಸಿಕ್ಕಿದೆ. ಈ 2 ಸಂಖ್ಯೆ ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ಯಾವುದು ಸಂಖ್ಯೆಗಳು ಯಾವ್ಯಾವುದಿದೆ? 20 ಮತ್ತು 16. ಈ 20 ಮತ್ತು 16 ಸಂಖ್ಯೆಗಳು ಸಿಕ್ಕು. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು ಇವಾಗ? ಈ 20 ಮತ್ತು 16 2 ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಮೊದಲು ಕೇಳಿರೋದು. ಅತಿ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ? 16 ಆಗುತ್ತೆ. ಇನ್ನು ನೆಕ್ಸ್ಟ್ ಅತಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? 16 ಮತ್ತು 20ರಲ್ಲಿ 20 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ? 2 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ನಮಗೆ? 2 ಸಂಖ್ಯೆದು 20 ಮತ್ತು 16 ಅಂದರೆ 36 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಫೈನಲ್ ಯಾವುದಿದೆ? ವ್ಯತ್ಯಾಸ, ಡಿಫ್ರೆಂಟ್ ಕೇಳಿದ್ದಾರೆ. ಡಿಫ್ರೆಂಟ್ ಎಷ್ಟಾಗುತ್ತೆ? 20ರಲ್ಲಿ 16ನ್ನು ಮೈನಸ್ ಮಾಡಿದಾಗ 4 ಆಗುತ್ತೆ. ಓಕೆ, 16 20 36 ಮತ್ತು 4 ನಮ್ಮದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವಶನು? 2 ಸಂಖ್ಯೆಗಳು 3:4 ಅನುಪಾತದಲ್ಲಿವೆ. ಅವುಗಳ LCM 180 ಆಗಿದ್ದರೆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ.
ಸೇಮ್ ಕ್ವಶನ್ನು. ಅನುಪಾತ ಕೊಡ್ತಾರೆ, ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟು ಎಲ್ ಸಿ ಎಮ್ ಕೊಟ್ಟು ಆ ಎರಡು ಸಂಖ್ಯೆಗಳು ಯಾವುದು ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಕೇಳ್ತಾರೆ. ಫಸ್ಟ್ನೇ ಪ್ರಾಬ್ಲಮಲ್ಲಿ ಮಾಡಿದ ಫಸ್ಟ್ನೇ ಸ್ಟೆಪ್ನ ನಾವು ಇವಾಗ ಮಾಡಬೇಕು. ಯಾವುದು ಯಾವ್ಯಾವುದಿದೆ? 3:4 ಇದೆ ಸಂಖ್ಯೆಗಳದ್ದು ರೇಷೋ ಅನುಪಾತ. ನೆಕ್ಸ್ಟ್ ಎಲ್ ಸಿ ಎಮ್ ಎಷ್ಟಿದೆ? 180 ಇದೆ. ಈಗ ನಮಗೆ ಸಂಖ್ಯೆ ಗೊತ್ತಾಗಬೇಕು ಯಾವುದು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಅನುಪಾತ ರೇಷೋಗಳನ್ನ ಇಂಟು ಮಾಡ್ಕೋಬೇಕು. ಎಷ್ಟಿದೆ ರೇಷೋ? 3:4 ಇದೆ. 3 ಎಷ್ಟಾಗುತ್ತೆ? 3 12. ಇದು ನೆಕ್ಸ್ಟ್ ಏನು ಮಾಡಬೇಕು? ಡಿವೈಡೆಡ್ ಬೈ ಮಾಡಬೇಕು. 12 ಡಿವೈಡೆಡ್ ಬೈ 180 ಮಾಡಬೇಕು. 12 ಆಗುತ್ತೆ. ಎಷ್ಟು ಉಳಿತು? 18ರಲ್ಲಿ 12 ಹೋದರೆ 6 ಉಳಿತು, 60 ಆಯಿತು. 12 60. ಇನ್ನು ನೆಕ್ಸ್ಟ್ ಸಂಖ್ಯೆಗಳು ಯಾವುವು ಅನ್ನೋದು ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಈ 15ರಿಂದ ರೇಷೋ ಏನಿದೆ ಅನುಪಾತ, ಸಂಖ್ಯೆಗಳ ಅನುಪಾತಗಳನ್ನು ಇಂಟು ಮಾಡಬೇಕು. ಯಾವ ಥರ? ಏನಿದೆ ಮೊದಲನೇ ರೇಷೋ? 3 ಇದೆ. 15 × 3 ಏನಾಗುತ್ತೆ? 15 × 3 45. ಮೊದಲನೇ ನಂಬರ್ ಸಿಕ್ತು ಯಾವುದು? 45. ಎರಡನೇ ನಂಬರ್ ಯಾವುದಿದೆ? 15 × 4 ಮಾಡಬೇಕು. 15 4 60. ಎರಡು ಸಂಖ್ಯೆಗಳು ಯಾವ್ಯಾವುದು? 45 ಮತ್ತು 60. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ? 24, 36 ಮತ್ತು 64 ಶೇಷವನ್ನು ಬಿಡದೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈ ಕ್ವಶನ್ ಯಾವ ಥರ ಮಾಡಬೇಕು, ಏನನ್ನು ಮಾಡಬೇಕು ಅಂದರೆ ಜಸ್ಟ್ ಏನೂ ಇಲ್ಲ, ನೀವು ಈ ಸಂಖ್ಯೆಗಳು ಏನೇನು ಕೊಟ್ಟಿದ್ದಾರೆ ಆ ಸಂಖ್ಯೆಗಳದ್ದು ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ತೆಗೆದಾಗ ನಿಮಗೆ ಏನಿದೆ, ಈ ಕ್ವಶನ್ನ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನಿದೆ ಈ 24 ಮತ್ತು 36 ಮತ್ತು 64 ಈ ಮೂರು ಸಂಖ್ಯೆಗಳನ್ನ ಯಾವುದೋ ಒಂದು ನಂಬರ್ ಇಲ್ಲಿ ಕೊಟ್ಟಿರುವ ಆಪ್ಷನಲ್ಲಿ 4 ಆಪ್ಷನಲ್ಲಿ ನಿಮಗೆ ಯಾವುದೋ ಒಂದು ಉತ್ತರ ಅಥವಾ ಯಾವುದೋ ಒಂದು ನಂಬರು ಶೇಷವನ್ನು ಬಿಡದೆ, ಏನನ್ನು ಬಿಡದೆ 0 ಶೇಷವನ್ನು ಬಿಡದೆ ಸಂಪೂರ್ಣವಾಗಿ ಭಾಗ ಆಗುತ್ತಂತೆ. ಅದು ಯಾವುದು ಅನ್ನೋದನ್ನ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಮಾಡಬೇಕು ಏನು ಅನ್ನೋದು ನೋಡೋದಾದರೆ ಏನಿಲ್ಲ, ಜಸ್ಟ್ ಎಲ್ ಸಿ ಎಮ್ ತೆಗೀರಿ. ಯಾವುದಕ್ಕೆ? ಇಲ್ಲಿ ಕೊಟ್ಟಿರುವ 3 ಸಂಖ್ಯೆಗಳ ಎಲ್ ಸಿ ಎಮ್ ತೆಗೆದಾಗ ಈ 3 ಸಂಖ್ಯೆಗಳ ಒಟ್ಟು ಎಲ್ ಸಿ ಎಮ್ ಏನಿರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ಏನೇನಿದೆ ಸಂಖ್ಯೆ? 24, 36, 64 ಇದೆ. ಎಲ್ ಸಿ ಎಮ್ ತೆಗಿಯೋದು ಗೊತ್ತಲ್ಲ ಯಾವ ಥರ ತೆಗಿಯೋದು ಅನ್ನೋದನ್ನ. ಈ ಎಲ್ಲ 3 ಸಂಖ್ಯೆಗಳು ಏನಿದೆ ಈ 24, 36 ಮತ್ತು 64 ಒಂದೇ ಮಗ್ಗಿಲಿರಬೇಕು. ಯಾವ ಟೇಬಲ್ ಅಥವಾ ಯಾವ ಮಗ್ಗಿಲಿದೆ? 4ರಿಂದ ಡಿವೈಡ್ ಮಾಡೋಣ. 4 1 4 6 24 ಆಗುತ್ತೆ. 4 9 36. ನೆಕ್ಸ್ಟ್ 4 1 4 ಎಷ್ಟು ಉಳಿತು? 2 ಉಳಿತು, 24 ಆಯಿತು. 4 6 24. ಇನ್ನು ನೆಕ್ಸ್ಟ್ 3ನೇ ಟೇಬಲಿಂದ ಮಾಡೋಣ. 3 2 6, 3 3 9. ನೆಕ್ಸ್ಟ್ 16 ಹಾಗೇ ಇರುತ್ತೆ. ಇನ್ನು ನೆಕ್ಸ್ಟ್ 2 ಟೇಬಲಿಂದ ಮಾಡೋಣ. 2 2 1 2 8 16 ಆಗುತ್ತೆ. 3 ಹಾಗೇ ಇರುತ್ತೆ. ಇನ್ನು ನೆಕ್ಸ್ಟು ಪ್ರಾಬ್ಲಮ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕಂದರೆ 3 ಮತ್ತು 8 ಯಾವುದು ಎರಡೇ ಒಂದೇ ಮಗ್ಗಿಲಿ ಹೋಗಲ್ಲ. ಹಾಗಾಗಿ ಇದನ್ನ ಎಲ್ಲನೂ ಕೂಡ ಇಂಟು ಮಾಡೋಣ. ಇವಾಗ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. 4 × 3 × 2 × 1 × 3 × 8 ಮಾಡಬೇಕು ನಾವು. ಇಲ್ಲಿಂದ ಮಾಡಬೇಕು ಇಂಟುನ. ಎಷ್ಟು ಬರುತ್ತೆ? 4 3 12, 12 2 24, 24 3 ಎಷ್ಟು ಬರುತ್ತೆ? 72 ಬರುತ್ತೆ. 72 × 8 ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ ಆನ್ಸರು? 576. ಆನ್ಸರ್ ಈಸ್ 576. ಏನಿದೆ ಈ 576? 24 ಮತ್ತು 36 ಮತ್ತು 64 ಶೇಷ ಬಿಡದೆ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ? 2 ಗಂಟೆಗಳು 12 ಮತ್ತು 15 ನಿಮಿಷಗಳ ಮಧ್ಯಂತರದಲ್ಲಿ ಮೊಳಗುತ್ತವೆ. ಅವುಗಳು ಬೆಳಗ್ಗೆ 6 ಗಂಟೆಗೆ ಮೊಳಗಿದರೆ ಅವು ಮತ್ತೆ ಯಾವಾಗ ಮೊಳಗುತ್ತವೆ ಅಂತ ಕೇಳಿದ್ದಾರೆ. ಯಾವ ಥರ ಬಿಡಿಸ್ಬೇಕು, ಏನು ಮಾಡಬೇಕು ಅಂದರೆ ಈ ಪ್ರಾಬ್ಲಮ್ಮ ಜಸ್ಟ್ ಇದಕ್ಕೂ ಕೂಡ ಎಲ್ ಸಿ ಎಮ್ ತೆಗಿಬೇಕು. ಯಾವುದನ್ನು ತೆಗಿಬೇಕು? 12 ಮತ್ತು 15ರದು. 12 ಮತ್ತು 15ರ ಎಲ್ ಸಿ ಎಮ್ ಏನಾಗುತ್ತೆ ನಿಮಗೆ? 12 15. ಯಾವ ಮಗ್ಗಿಲಿದ್ದೇವೆ? 2 3 ಮಗ್ಗಿಲಿದೆ. 3 4 12, 3 5 15. ಇನ್ನು ನೆಕ್ಸ್ಟ್ 4 ಮತ್ತು 5 ಯಾವ ಮಗ್ಗಿಲು ಹೋಗಲ್ಲ. ನೆಕ್ಸ್ಟ್ ಎಲ್ಲನೂ ಕೂಡ ಇಂಟು ಮಾಡಿ. 3 4 12, 12 60. ಎಷ್ಟು ಬಂತು? 60 ಬಂತು. ಈ 60 ಏನಿದೆ ಇದು 1 ಗಂಟೆಗೆ ಎಷ್ಟು ನಿಮಿಷಗಳಿರುತ್ತೆ? 60 ನಿಮಿಷಗಳಿರುತ್ತೆ. ಹಾಗಾಗಿ ನೀವು ಟೈಮು ಎಷ್ಟು ಗಂಟೆಗೆ ಮೊಳಗುತ್ತವೆ ಅಂತ ಕೊಟ್ಟಿದ್ದಾರೆ? 6 ಗಂಟೆಗೆ ಅಂತ ಕೊಟ್ಟಿದ್ದಾರೆ. 6 ಗಂಟೆ. ಇನ್ನು ನೆಕ್ಸ್ಟ್ 1 ತಾಸಿಗೆ ಇವಾಗ ನಮ್ಗೆ ಎಲ್ ಸಿ ಎಮ್ ಏನು ಬಂತು? 60 ನಿಮಿಷಗಳು ಅಥವಾ 60 ಬಂದಿರೋದು ನಿಮಿಷಗಳಿಗೆ ಕನ್ವರ್ಟ್ ಮಾಡಬೇಕು, ನೀವು ಅನ್ಕೋಬೇಕು. ನೆಕ್ಸ್ಟ್ ನಮ್ಗೆ ಆನ್ಸರ್ ಬಂದಿದೆ ಏನು? 60 ಬಂದಿದೆ. 60 ಏನಿದೆ 1 ತಾಸಿಗೆ 60 ನಿಮಿಷಗಳು 1 ಗಂಟೆಗೆ. ಇನ್ನು ನೆಕ್ಸ್ಟ್ 6 AM ಬೆಳಗ್ಗೆ 6 AMಗೆ ಒಮ್ಮೆ ಇದಾದರೆ ಇನ್ನು ನೆಕ್ಸ್ಟ್ ಮತ್ತೆ ಯಾವಾಗ ಆಗುತ್ತೆ ಅನ್ನೋದು ಕೇಳಿದ್ದಾರೆ. ಈಗ ನಾವು ಏನು ಮಾಡಬೇಕು? 60 ಅಂದರೆ 1 + 1 ತಾಸನ್ನು ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ ಅವಾಗ ನಮಗೆ ಆನ್ಸರು?
6+1 ಅಂದರೆ 7 ಗಂಟೆ. ಯಾವಾಗ 7 AM ಮತ್ತೆ ಅವು ಮೊಳಗುತ್ತವೆ. ನೆಕ್ಸ್ಟ್ 5th ಕ್ವಶನ್ ಏನಿದೆ, ಫೈಂಡ್ ದ LCM ಆಫ್ 12, 15 ಆ್ಯಂಡ್ 20 ಅಂತ ಕೇಳಿದ್ದಾರೆ. ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ನಂಬರ್ 1. ಓಕೆ, ಸಾಲ್ವ್ ಮಾಡಿ ಕಾಮೆಂಟ್ ಹಾಕಿ. 12 ಮತ್ತು 15 ಮತ್ತು 20ರ LCM ಅನ್ನು ಕಂಡುಹಿಡಿಯಿರಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಎರಡು ಸಂಖ್ಯೆಗಳ ಅನುಪಾತ 5:9, ಅವುಗಳ ಲಾಸಾಹ 405 ಆಗಿದೆ. ಹಾಗಾದರೆ ಆ ಎರಡು ಸಂಖ್ಯೆಗಳನ್ನು ಹುಡುಕಿ ಅಂತ ಕೇಳಿದ್ದಾರೆ. ಇದು ಕೂಡ ಮೊದಲೇ ಫಸ್ಟ್ ಕ್ವಶನ್ ಬಿಡಿಸಿದ್ವಲ್ಲ ಅದೇ ಥರ ಏನಿದೆ, ಎರಡು ಸಂಖ್ಯೆಗಳ ರೇಷೋ ಕೊಟ್ಟಿದ್ದಾರೆ 5:9. ನೆಕ್ಸ್ಟು ಲಾಸಾಹ LCM ಕೊಟ್ಟಿದ್ದಾರೆ ಎಷ್ಟು, 405. ಏನು ಹೇಳಿದ್ದೀನಿ ನಾನು, ನಂಬರ್ಸ್ ಸಂಖ್ಯೆಗಳು ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು ನೀವು, ಇವಾಗ ಮೊದಲು ರೇಷೋಗಳನ್ನ ಇಂಟು ಮಾಡ್ಕೋಬೇಕು. ಏನಿದೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ರೇಷೋ, 5:9 ಕೊಟ್ಟಿದ್ದಾರೆ. 5 ಎಷ್ಟಾಗುತ್ತೆ, 45 ಆಗುತ್ತೆ, 45. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. ನೆಕ್ಸ್ಟ್ 5ರಿಂದ ಮಾಡೋಣ. 5 45, 81 ನಿಮಗೆ 405 ಆಗುತ್ತೆ. ನೆಕ್ಸ್ಟು 9 81 ಆಗುತ್ತೆ. ಇನ್ನು ನೆಕ್ಸ್ಟ್ ಸಂಖ್ಯೆಗಳು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಇದನ್ನು ಏನು ಬಂದಿದೆ ಈ ಆನ್ಸರ್ಗೆ ರೇಷೋಗಳನ್ನ ಇಂಟು ಮಾಡಬೇಕು. ಯಾವುದಿದೆ, ಮೊದಲನೇದು 5 ಇದೆ. 5 ಎಷ್ಟಾಗುತ್ತೆ, 45. ಇನ್ನು ನೆಕ್ಸ್ಟ್ ಯಾವುದಿದೆ, 9 ಇದೆ. 9 ಎಷ್ಟಾಗುತ್ತೆ, 9 81. ಆನ್ಸರ್ ಈಸ್ 45 ಆ್ಯಂಡ್ 81, 45 ಮತ್ತು 81. ಆ ಸಂಖ್ಯೆಗಳು ಯಾವ್ಯಾವುದು, 45 ಮತ್ತು 81. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಈ ಥರ ಬರುತ್ತೆ ನಿಮಗೆ. ಎರಡೆರಡು ಕೊಟ್ಟಿರ್ತಾರೆ, ಭಿನ್ನ ರಾಶಿಯಲ್ಲಿ ಕೊಟ್ಟು ನಿಮಗೆ ಮಾಸಾಹ ಕಂಡುಹಿಡಿ ಅಥವಾ ಲಾಸಾಹ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. 5:4 ಮತ್ತು 10:3, 15:7 LCF ಕಂಡುಹಿಡಿಬೇಕು ನಾವು ಇವಾಗ. ಈ ಥರ ಕೊಟ್ಟಾಗ ನಿಮಗೆ ಏನು ಕೇಳಿದ್ದಾರೆ ಕ್ವಶನಲ್ಲಿ, LCF ಕೇಳಿದ್ದಾರೆ, LCM ಕೇಳಿದ್ದಾರೆ. ಇದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಮೊದಲು ಬರ್ಕೊಳ್ಳೋಣ. ಏನಿದೆ, 5/4. ಇನ್ನು ನೆಕ್ಸ್ಟ್ ಯಾವುದಿದೆ, 10/3. ಇನ್ನು ನೆಕ್ಸ್ಟ್ ಯಾವುದಿದೆ, 15/7 ಅಂತ ಹೇಳಿದ್ದಾರೆ. ಈಗ ಕ್ವಶನಲ್ಲಿ ನಮಗೆ LCM ಕೇಳಿದ್ದಾರೆ, HCF ಕೇಳಿದ್ದಾರೆ. ಈ ಎರಡನ್ನು ಮೊದಲು ಅರ್ಥ ಮಾಡಿಕೊಂಡು ನೋಡಿಕೊಂಡು LCF ಕೇಳಿದ್ರು ಅಂದರೆ ಏನು ಮಾಡಬೇಕು, ಈ ಮೇಲಿರೋದಕ್ಕೆ ನೀವು LCF ತೆಗಿಬೇಕು. LCF ಓಕೆ, ಕೆಳಗೇನಿದೆ ಇದಕ್ಕೆ LCM ತೆಗಿಬೇಕು. ಓಕೆ, ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ಲ. ಕೆಳಗಿರೋದಕ್ಕೆ LCM, ಮೇಲಿರೋದಕ್ಕೆ HCF. ಏನಾಗುತ್ತೆ ಆನ್ಸರ್ ಅಂತ ನೋಡೋದಾದರೆ 4, 3 ಮತ್ತು 7ರದ್ದು LCF ಎಷ್ಟಾಗುತ್ತೆ, ಈ 4, 3, 7 ಇದು ಯಾವುದು ಒಂದೇ ಮಗ್ಗಿ ಅಥವಾ ಒಂದೇ ಟೇಬಲಲ್ಲಿಲ್ಲ. ಹಾಗಾಗಿ ಏನಾಗುತ್ತೆ ನಮಗೆ HCF 1 ಆಗುತ್ತೆ. ಇನ್ನು ನೆಕ್ಸ್ಟ್ 5, 10 ಮತ್ತು 15ರದ್ದು LCM ಏನಾಗುತ್ತೆ ನಮಗೆ 30 ಆಗುತ್ತೆ. ನಮ್ಗೆ ಆನ್ಸರ್ ಏನಾಯಿತು ಇವಾಗ, 30/1. ಯಾವ ಆಪ್ಷನಲ್ಲಿದೆ, ಆಪ್ಷನ್ ಕೆಳಗಿದೆ. ಆನ್ಸರ್ ಈಸ್ 30/1, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 3 ಸಂಖ್ಯೆಗಳ ಅನುಪಾತ 3:5:7, ಅವುಗಳ ವರ್ಗಗಳ ಮೊತ್ತ 1328 ಆಗಿದೆ. ಆ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 3 ನಂಬರ್ಸ್ ಕೊಟ್ಟಿದ್ದಾರೆ. 3 ನಂಬರ್ಸ್ದು ಅನುಪಾತ ಇಲ್ಲಿ ಏನು ಕೊಟ್ಟಿದ್ದಾರೆ, 3 ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. ಯಾವ್ಯಾವುದು, 3:5:7 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಮುಂದೆ ಕ್ವಶನಲ್ಲಿ, ಅವುಗಳ ವರ್ಗಗಳ ಮೊತ್ತ ಕೊಟ್ಟಿದ್ದಾರೆ. ಈ ಸಂಖ್ಯೆಗಳದ್ದು ಮೊತ್ತ ಕೊಟ್ಟಿಲ್ಲ ಅವರು, ಈ ಸಂಖ್ಯೆಗಳ ವರ್ಗಗಳ ಮೊತ್ತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆ ಅಲ್ಲ ಹೇಳ್ತಿರೋದು. ಇವಾಗ ಅವರು ಈ ಸಂಖ್ಯೆಗಳ ಒಟ್ಟು ಮೊತ್ತ ಕೊಟ್ಟಿದ್ರು ಅಂದರೆ ಇಷ್ಟು ರೇಷೋ ಏನಿದೆ, ಈ 3 ಸಂಖ್ಯೆಗಳು 3, 5, 7 ನಾವು ಪ್ಲಸ್ ಮಾಡಿಕೊಂಡು ಈ ಕೊಟ್ಟಿರುವ ಒಟ್ಟು ಮೊತ್ತದಲ್ಲಿ ನಾವು ಡಿವೈಡ್ ಮಾಡಿಬಿಡ್ತಿದ್ವಿ. ಈಗ ಅವ್ರು ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಆ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ಈ ಸಂಖ್ಯೆಗಳ ವರ್ಗ ಯಾವ್ಯಾವುದಾಗುತ್ತೆ ಅನ್ನೋದನ್ನ ನೋಡ್ಕೋಬೇಕು ಮೊದಲು. 3ರದ್ದು ವರ್ಗ ಎಷ್ಟಾಗುತ್ತೆ, 9 ಆಗುತ್ತೆ. 5ರದ್ದು 25. ಇನ್ನು ನೆಕ್ಸ್ಟ್ 7ರದ್ದು 49. ಇನ್ನು ನೆಕ್ಸ್ಟ್ ಒಟ್ಟು ಮೊತ್ತ ಎಷ್ಟು ಹೇಳ್ತಿದ್ದಾರೆ, 1328 ಹೇಳ್ತಿದ್ದಾರೆ. ಈ ನೆಕ್ಸ್ಟು ಇವಾಗ ನಾವು ಏನಿದೆ ಈ ವರ್ಗಗಳ ಮೊತ್ತವನ್ನು ಮಾಡ್ಕೋಬೇಕು. 9 + 25 + 49 83 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ, 83, 83. ಇನ್ನು ನೆಕ್ಸ್ಟು ಈಗ ನಾವೇನು ಮಾಡಬೇಕು, ಡಿವೈಡೆಡ್ ಬೈ ಮಾಡಬೇಕು. 83 ಅಂದರೆ 83 16 ನಿಮಗೆ 1328 ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ, ಅತಿ ಚಿಕ್ಕ ಸಂಖ್ಯೆ ಯಾವುದು, ಆ 3 ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಚಿಕ್ಕದಿದೆ, 3 ಚಿಕ್ಕದಿದೆ. ಇವಾಗ ನಾವು ಇಂಟು 3 ಮಾಡಬೇಕು. 16 3 ಎಷ್ಟಾಗುತ್ತೆ, 48. ಆನ್ಸರ್ ಈಸ್ 48. ಈ ಕ್ವಶನ್ ಸ್ವಲ್ಪ ಡೌಟ್ ಇದೆ, ಯಾಕಂದರೆ ಅವರು ಇವಾಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಚಿಕ್ಕ ಸಂಖ್ಯೆ ಕೇಳ್ತಿರೋದ್ರಿಂದ ನಾವು ಇಲ್ಲೇನಿದೆ ಈ 9, 25, 49ಕ್ಕೆ ಇಂಟು ಮಾಡಬೇಕು ಅನಿಸುತ್ತೆ.
ಇದು ಕ್ವಶನ್ನ ನಾನು ಕರೆಕ್ಷನ್ ಮಾಡಿ ಹೇಳ್ತೀನಿ, ಕಾಮೆಂಟಲ್ಲಿ ಮತ್ತೆ ನಾನು ರೀಕರೆಕ್ಷನ್ ಮಾಡಿ ಹಾಕಿರ್ತೀನಿ. ಏನಾದರೂ ತಪ್ಪಿತ್ತು ಅಂದರೆ ನೋಡೋಣ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಎರಡು ಸಂಖ್ಯೆಗಳ ಅನುಪಾತ 6:7. ಆ ಎರಡು ಸಂಖ್ಯೆಗಳ ಮೊತ್ತ 91 ಆಗಿದ್ದರೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಏನಿದೆ, ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ 6:7, 6:7 ಅಂತ ಹೇಳ್ತಿದ್ದಾರೆ. ಮೊತ್ತ ಎಷ್ಟು ಹೇಳ್ತಿದ್ದಾರೆ? 91. ಈಗ ನಮಗೆ ಆ ಸಂಖ್ಯೆಗಳು ಗೊತ್ತಾಗಬೇಕು. ಆ ಸಂಖ್ಯೆಗಳು ಯಾವುದು ಅಂತ ಗೊತ್ತಾದರೆ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಈ ಎರಡು ಸಂಖ್ಯೆಗಳದ್ದು ರೇಷಿಯೋ ಪ್ಲಸ್ ಮಾಡ್ಕೊಳ್ಳೋಣ ಮೊದಲು. ಎಷ್ಟಾಗುತ್ತೆ? 7 + 6 13 ಆಗುತ್ತೆ. ಇನ್ನು ನೆಕ್ಸ್ಟ್ 13 / 91 ಅಂದರೆ ಎಷ್ಟಾಗುತ್ತೆ? 13 ಅಂದರೆ 13 7 91 ಆಗುತ್ತೆ. ಇನ್ನು ನೆಕ್ಸ್ಟ್ 7 × 6, 7 × 7, 7 49, 7 42. ಈ 49ರಲ್ಲಿ ನೀವು 42 ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ? ಆನ್ಸರು 7. ಆನ್ಸರ್ ಈಸ್ 7. 49 ಮತ್ತು 47ರ ನಡುವಿನ ವ್ಯತ್ಯಾಸ ಏನಿದೆ? ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 7. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 4 ಸಂಖ್ಯೆಗಳ ಅನುಪಾತ 7:9:8:10 ಆಗಿದೆ. ಅವುಗಳ ಮೊತ್ತ 68. ಮೊದಲ ಮತ್ತು 4ನೇ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ, 7:9:8:10 ಅಂತ ಹೇಳ್ತಿದ್ದಾರೆ. ಈಗ ಏನು ಮಾಡ್ಬೇಕು ನಾವು? ಮೊದಲು ಈ ಸಂಖ್ಯೆಗಳು ಯಾವುದು ಅನ್ನೋದನ್ನ ಮೊದಲು ಕಂಡುಹಿಡ್ಕೊಳ್ಳೋಣ. ಎಷ್ಟಿದೆ? ಟೋಟಲ್ ಎಷ್ಟಿದೆ? 68 ಇದೆ. ನೆಕ್ಸ್ಟ್ ಈ ಸಂಖ್ಯೆಗಳ ಅನುಪಾತವನ್ನು ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? 7 + 9 + 8 + 10 34 ಬರುತ್ತೆ, 34. ನೆಕ್ಸ್ಟ್ 34 / 68 ಅಂದರೆ ಎಷ್ಟಾಗುತ್ತೆ? 34 1 34 2 68 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಕೇಳ್ತಿದ್ದಾರೆ? ಮೊದಲ ಮತ್ತು 4ನೇ ಸಂಖ್ಯೆಗಳ ಮೊತ್ತ. ಮೊದಲ ಸಂಖ್ಯೆ ಯಾವುದಾಗುತ್ತೆ? ಫಸ್ಟು 7 ಆಗುತ್ತೆ. ಇನ್ನು ನೆಕ್ಸ್ಟ್ 4ನೇ ಸಂಖ್ಯೆ ಯಾವುದಾಗುತ್ತೆ? 10 ಆಗುತ್ತೆ. 2 × 7 ಮಾಡಬೇಕು. 2 7 ಎಷ್ಟಾಗುತ್ತೆ? 14. ಇನ್ನು ನೆಕ್ಸ್ಟ್ 10 × 2 ಮಾಡಬೇಕು. 10 2 ಎಷ್ಟಾಗುತ್ತೆ? 20. ಈಗ ಮೊತ್ತ ಕೇಳ್ತಿದ್ದಾರೆ. ಮೊತ್ತ ಕೇಳ್ತಿದ್ದಾರೆ ಅಂದರೆ ಏನು? ಮೊದಲು ಮತ್ತು 4ನೇ ಸಂಖ್ಯೆ ಮೊತ್ತ ಎಷ್ಟಾಗುತ್ತೆ? 14 + 20 34. ಆನ್ಸರ್ ಈಸ್ 34. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಎರಡು ಸಂಖ್ಯೆಗಳು 6:5 ಅನುಪಾತದಲ್ಲಿವೆ. ಅವುಗಳ ಮೊತ್ತ 22 ಆಗಿದ್ದರೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಕ್ವಶನು. ಹೇಗೆ ಏನಿದೆ, ಎರಡು ಸಂಖ್ಯೆಗಳ ಅನುಪಾತ ಎಷ್ಟಿದೆ? 6:5 ಇದೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಎರಡು ಸಂಖ್ಯೆಗಳ ಮೊತ್ತ 22. ಎರಡು ರೇಷೆಗಳನ್ನ ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? 6 + 5 11 ಬರುತ್ತೆ. ಇನ್ನು ನೆಕ್ಸ್ಟ್ 11 1 11 2 22. ಇನ್ನು ನೆಕ್ಸ್ಟ್ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಕೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ 6 2 ಎಷ್ಟಾಗುತ್ತೆ? 12. 2 5 10. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು? 12 ವರ್ಗ 10 ವರ್ಗ ತೆಗಿಬೇಕು. 12 ವರ್ಗ ಎಷ್ಟು? 144. 10 ವರ್ಗ ಎಷ್ಟಾಗುತ್ತೆ? 100. 100 ಎಷ್ಟು ಬರುತ್ತೆ? 144 + 100 ಮಾಡಿದರೆ 244. ಆನ್ಸರ್ ಈಸ್ 244. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಏನಿದೆ, ನಿಮಗೆ ಈ PDF ಕ್ವಶನ್ ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನಾವು ಕ್ಲಾಸ್ ಅಪ್ಲೋಡ್ ಮಾಡಾದ್ಮೇಲೆ ಡೈಲಿ ನಾವು PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಸ್ಟಡಿಗೆ ಸಂಬಂಧಪಟ್ಟಂತೆ ಫ್ರೀ ಮೆಟೀರಿಯಲ್ ಸಿಗುತ್ತೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ಜಾಯ್ನ್ ಆಗಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.